ಹತ್ತು ಅವತಾರ ಭಗವಾನನೇ ಮುತ್ತಿನಾರುತಿ ಬೆಳಗುವೆನ ಬಾಳು ಬೆಳಗಿಸುವ ದೇವನೇ ಭಕ್ತರನ್ನುದ್ಧರಿಸೋ ಪರಮಾತ್ಮನೇ ಹತ್ತು ಅವತಾರ ಭಗವಾನನೇ ಮುತ್ತಿನಾರುತಿ ಬೆಳಗುವೆನ ಬಾಳು ಬೆಳಗಿಸುವ ದೇವನೇ ಭಕ್ತರನ್ನುದ್ಧರಿಸೋ ಪರಮಾತ್ಮನೇ ಹತ್ತು ಅವತಾರ ಭಗವಾನನೇ ಉದ್ಧರಿಸೋ ಪರಮಾತ್ಮನೇ. ತಂದೆ ಮೇಘರಾಜನೇ, ರೈತನ ಕೂಗು ಕೇಳದೆ ನೀನು ಕಿವುಡನಾಗಿ ಕೊಡ್ತಿದೀಯಾ? ಸಾವಿರ ಸಾಲ ಸೋಲ ಮಾಡಿ ರೈತನ ಈ ಭೂಮಿಗೆ ಬೀಜವನ್ನು ಬಿತ್ತಿದರೂ ಕೂಡ ತಿಂಗಳು 2 ತಿಂಗಳಾದರೂ ನಿನ್ನ ಅಂತಃಕರಣ ರೈತನ ಮೇಲೆ ಬೀಳಲೇ ಇಲ್ಲ. ಹೀಗಾದರೆ ರೈತ ಬಾಳಿ ಬದುಕೋದಾದರೂ ಹೇಗೋ ತಂದೆ, ಬಾಳ ಬದುಕೋದಾದರೂ ಹೇಗೂ? ಬೇಡ ತಂದೆ, ರೈತನ ಮೇಲೆ ನಿನಗೆ ಕೋಪ ಬೇಡ. ಕೋಪವನ್ನು ಬಿಟ್ಟು ಈ ರೈತನನ್ನು ಉದ್ಧರಿಸೋ ಭಾರ ನಿನ್ನಲ್ಲೇ ಕೊಡಿದೆ ತಂದೆ, ನಿನ್ನಲ್ಲೇ. ನಿರ್ಮಲಾ, ತಂಗಿ ನಿರ್ಮಲಾ. ಅಣ್ಣ ಬಾಣ, ಹೊಲಕ್ಕೆ ಹೋಗಿ ಈಗ ಬಂದಿಯಾ? ಹೌದಮ್ಮ, ಈಗ ತಾನೇ ಹೊಲಕ್ಕೆ ಹೋಗಿ ಬಂದೆ. ಹೊಲದಲ್ಲಿ ಹೋಗಿ ಕುಳಿತು ಬತ್ತಿದ ಪೈರನ್ನು ನೋಡಿದರೆ ಈ ರೈತನ ಒಡಲಿಗೆ ಬೆಂಕಿ ಇಟ್ಟಂತಾಗುತ್ತದೆ ಅಮ್ಮ, ಬೆಂಕಿ ಇಟ್ಟಂತಾಗುತ್ತದೆ. ಅಣ್ಣ, ಮಳೆ ಆಗಲಿಲ್ಲದ್ದು ಮನಸ್ಸಿಗೆ ನೀನು ತಾಪ ಮಾಡಿಕೊಳ್ಳಬೇಡಣ್ಣ, ತಾಪ ಮಾಡಿಕೊಳ್ಳಬೇಡ. ಇಂದಿಲ್ಲ ನಾಳೆ ಆದರೂ ಆ ರೈತನ ಮೇಲೆ ಆ ಮೇಘರಾಜ ಕಣ್ಣು ತೆಗೆದೇ ಕಳುತ್ತಾನೆ. ರೈತನ ಕೂಗು ಆ ಮೇಘರಾಜನ ಕಿವಿಗೆ ಮುಟ್ಟುತ್ತದೆಯಲ್ಲ. ಪ್ರಯೋಜನವಿಲ್ಲಮ್ಮ ತಂಗಿ, ಪ್ರಯೋಜನವಿಲ್ಲ. ಸತ್ತ ಮೇಲೆ ಹಳ್ಳ ಹರಿದರೇನು, ಸತ್ತ ಹೆಣಕ್ಕೆ ಶೃಂಗಾರ ಮಾಡಿದರೇನು, ಯಾವುದಕ್ಕೂ ಪ್ರಯೋಜನವಿಲ್ಲ. ದಿನನಿತ್ಯ ರೈತರ ಆತ್ಮಹತ್ಯೆ ಸರಣಿ ಜಾಸ್ತಿ ಆಗ್ತಾ ಇದೆ. ಇದನ್ನೆಲ್ಲ ಕಂಡು ನಮ್ಮಂತ ಬಡ ರೈತರು ಕೂಡ ನೇಣು ಹಾಕಿಕೊಂಡು ಸಾವಿಗೆ ಶರಣಾಗಬೇಕೆನಿಸುತ್ತದೆ ಅಮ್ಮ, ಸಾವಿಗೆ ಶರಣಾಗಬೇಕೆನಿಸುತ್ತದೆ.
ಅಣ್ಣ, ಎಂತ ಹೇಳಿತನದ ಮಾತನಾಡುತ್ತಿರುವೆ ಅಣ್ಣ ನೀನು. ಮಳೆ ರಾಯ ಕೈ ಕೊಟ್ಟರೆ ಸಾವಿಗೆ ಶರಣಾಗಬೇಕೆ? ಸಾಲಕ್ಕೆ ಹೆದರಿ ನೇಣು ಹಾಕಿಕೊಳ್ಳುವನು ಗಂಡಸಲ್ಲಣ್ಣ, ನರಸತ್ತನ ಅಮರ್ಧ. ಆ ದೇವರು ವಜ್ರಕಾಯದಂತ ದೇವನ್ನು ಕೊಟ್ಟಿದ್ದಾನೆ. ಈ ಊರಲ್ಲಾಗದಿದ್ದರೇನು, ಇನ್ನೊಂದು ಊರಿಗೆ ಹೋಗಿ ದುಡಿದು ಸಾಲ ತೀರಿಸೋಣ. ಶಂಕರ್, ಎಲ್ಲಿ ಹೋಗಿ ದುಡಿದರೇನಪ್ಪ? ಹಗಲಿರಳು ದುಡಿದರು ನಮ್ಮ ಹೊಟ್ಟೆ ಬಟ್ಟೆಗೆ ಸಾಲದು, ಇನ್ನು ಸಾಲ ತೀರಿಸುವುದು ಹೇಗೆ? ಅಣ್ಣ, ಸಾಲಕ್ಕೆ ಚಿಂತಿಸಿ ಸಣ್ಣಾಗಿ ಸೊರಗಬೇಡ. ನಮ್ಮ ಭಾರತ ದೇಶವೇ ಸಾಲಕ್ಕೆ ಸಿಲುಕಿರುವಾಗ ಇನ್ನು ನಮ್ಮಂತ ಬಡ ರೈತರು ಸಾಲ ಮಾಡುವುದು ತಪ್ಪೇನಣ್ಣ? ನೋಡಣ್ಣ, ಸಾಲ ಮಾಡಿದವನು ತೀರಿಸದೆ ಸಾಯಲಿಲ್ಲ, ಸಾಲ ಕೊಟ್ಟವನು ಕಟ್ಟಿಕೊಂಡು ಹೋಗಲಿಲ್ಲ. ಈ ಜೀವನವಿರುವವರೆಗೂ ಗಂಡಸಾಗಿ ದುಡಿದು ಸಾಲ ತೀರಿಸೋಣ. ಅಣ್ಣ, ಕೈಯಲ್ಲಿ ಏನೇ ಹಿಡಿದುಕೊಂಡು ಬಂದಿದೆಯಲ್ಲ, ಈ ನಿನ್ನ ಮುದ್ದಾದ ತಂಗಿಗೆ ಏನಾದ್ರೂ ತಂದಿದೆಯೇನೋ? ಹೌದಮ್ಮ ತಂಗಿ, ನಿನಗಾಗೇ ತಂದಿದ್ದು. ಶಂಕರ್, ಏನನ್ನು ತಂದಿರಿಯೋ ತಂಗಿಗೆ? ಅಣ್ಣ, ಒಬ್ಬಳೇ ಹೆಣ್ಣು ಮಗಳಿದ್ದರೆ ಅವಳಿಗೆ ಹೊಸ ಸೀರೆಯನ್ನು ಉಡಿಸಿ ಅವಳ ಮನಸ್ಸನ್ನು ಆನಂದ ಪಡಿಸಬೇಕಂತೆ. ಊರಲ್ಲಿರೋ ಎಲ್ಲ ಹೆಣ್ಣು ಮಕ್ಕಳಿಗೆ ಸೀರೆ ಮಾಡಿದರು. ನಾವು ಕೂಡ ನಮ್ಮ ತಂಗಿಗೆ ಸೀರೆ ಮಾಡಿ ಅವಳ ಮನಸ್ಸನ್ನು ಆನಂದ ಪಡಿಸಬೇಕೆಂದು ಬರುವಾಗ ಸೀರೆ ತೆಗೆದುಕೊಂಡು ಬಂದೆ. ಚಿ ಹೋಗಣ್ಣ, ಕೈಯಲ್ಲಿ ಕಾಸಿಲ್ಲದಾಗ ಇಂಥ ಕಿಮ್ಮತ್ತನ ಸೀರೆನ ಏಕೆನ್ನ ತರಲಿಕ್ಕೆ ಹೋಗಿದೆ? ಇದೇ ಹಣದಿಂದ ಒಂದು ವಾರ ಆದರೂ ನಮ್ಮ ಹೊಟ್ಟೆಗೆ ಏನಾದ್ರೂ ಆಗುತ್ತಿತ್ತು. ಹುಚ್ಚಮ್ಮ, ನಿನ್ನ ಸಂತೋಷಕ್ಕಿಂತ ಈ ಹೊಟ್ಟೆಗೆ ಊಟ ಹಾಕಿಕೊಳ್ಳುವುದು ಹೆಚ್ಚೇನಮ್ಮ. ಹೊಟ್ಟೆಗೆ ಊಟ ಇಲ್ಲದಿದ್ದರೂ ಗೊತ್ತಾಗುವುದಿಲ್ಲ ಈ ಸಮಾಜಕ್ಕೆ. ಆದರೆ ಅದೇ ಒಂದು ಹೆಣ್ಣಿಗೆ ಮಾಡುವ ಸಂಪ್ರದಾಯವನ್ನು ಮಾಡದಿದ್ದರೆ ಈ ಸಮಾಜದ ಜನರು ಏನನ್ನುತ್ತಾರೆ ಗೊತ್ತೇನಮ್ಮ? ಇಬ್ಬರಣ್ಣಂದಿರಿದ್ದರೂ ಕೂಡ ಅವಳ ತಂಗಿಗೆ ಒಂದು ಸೀರೆ ಉಡಿಸಿ ಕಿಮ್ಮತ್ತಿಲ್ಲದ ನರಸತ್ತನ ಅಮರ್ಧರೆಂದು ಕೇಕೆ ಹಾಕಿ ನಗುತ್ತಾರಮ್ಮ, ಕೇಕೆ ಹಾಕಿ ನಗುತ್ತಾರೆ. ಅಣ್ಣ, ಈ ಸಮಾಜದ ನಿಂದನೆ ಮಾತಿಗೆ ನಾವೇ ಕನ್ನ ಕಿವಿ ಕೊಡಬೇಕು? ನಮಗೆ ಹೊಟ್ಟಿಗೆ ಇಲ್ಲ ಅಂದ ಮೇಲೆ ಈ ಸಮಾಜ ಏನಾದ್ರೂ ನಮಗೆ ಕೊಡುತ್ತದೆ ಏನು? ಅಂದಮೇಲೆ ಅವರ ಬಗ್ಗೆ ನಾವೇ ಕನ್ನ ತಲೆ ಕೆಡಿಸ್ಕೋಬೇಕು. ಈ ನನ್ನ ಮುದ್ದಾದ ಅಣ್ಣಂದಿರ ಪ್ರೀತಿ ಹೇಗಂತ ಈ ತಂಗಿಗೆ ಚೆನ್ನಾಗಿ ಗೊತ್ತು. ಅಣ್ಣ, ಈ ಪ್ರೀತಿ ನನಗೆ ಅಷ್ಟೇ ಸಾಕು. ನೀವಂದ್ರೆ ನನಗೆ 2 ಕಣ್ಣುಗಳಿದ್ದ ಹಾಗೆ. ತಂಗಿ, ಈ 2 ಕಣ್ಣುಗಳಿಗೆ ಯಾವುದೇ ರೀತಿ ಕಳಂಕ ಬರದಂತೆ ಕಾಯ್ದುಕೊಂಡು ಹೋಗೋದು ನಿನ್ನ ಕರ್ತವ್ಯಮ್ಮ. ಶ್ರೀಮಂತವರವನ್ನು ಹುಡುಕಿ ನಿನಗೆ ಮದುವೆ ಮಾಡಿ ಸುಪ್ಪತ್ತಿಗೆ ಮೇಲೆ ತೇಲಾಡಿಸುವಂತೆ ಮಾಡುವುದು ಈ ನಿನ್ನ ಅಣ್ಣಂದಿರ ಕರ್ತವ್ಯ. ಚಿ ಹೋಗಣ್ಣ, ಮದುವೆ ಬಗ್ಗೆ ಹೀಗೆ ಕಣ್ಣ ಚಿಂತೆ? ಯಾವಾಗ್ಲೂ ನೋಡಿದ್ರೆ ಬರೀ ಮದುವೆ ಬಗ್ಗೆ ಚಿಂತೆನೆ ಮಾಡ್ತಾ ಇರ್ತೀರಾ. ಇರ್ಲಿ, ನಿಮ್ಗೋಸ್ಕರ ಬಿಸಿ ಬಿಸಿಯಾದ ಹೋಳಿಗೆ ಮಾಡಿದ್ದೇನೆ, ಬನ್ನಿ ಎಲ್ಲರೂ ಸೇರಿ ಊಟ ಮಾಡೋಣಂತೆ. ತಂಗಿ, ಊಟ ಮಾಡಿ ಮುಂದಿನ ಕಾರ್ಯ ನೋಡೋಣ. ಅಣ್ಣ, ಊಟ ಮಾಡುವುದಕ್ಕಿಂತ ಮೊದಲು ಈ ನನ್ನ ಮುದ್ದಾದ ತಂಗಿಯ ಕಂಠದಿಂದ ಒಂದು ಇಂಪಾದ ಗೀತೆ ಹಾಡು ಕೇಳುವ ಆಸೆ. ನನಗೋಸ್ಕರ ಒಂದು ಗೀತೆ ಹಾಡುವೇನಮ್ಮ? ಅಯ್ಯೋ ನನ್ನ ಮುದ್ದು ಅಣ್ಣ, ನನ್ನ ಅಣ್ಣಂದಿರಂದ್ರೆ ಸಾಮಾನ್ಯವರಲ್ಲ. ನನ್ನ ಅಣ್ಣಂದಿರಂದ್ರೆ ಹೊಲೆ ರಾಜ, ಹೊಲೆ ಇದ್ದಾಗೆ. ಈ ಇಬ್ಬರು ಅಣ್ಣಂದಿರು ನೋಡಿದ್ರೆ ನನ್ನ ದೃಷ್ಟಿನೇ ತಾಕುತ್ತದೆ. ಅಬ್ಬಾ, ಈ ಊರು ಹುಡುಗಿಯರ ಕಣ್ಣು ಯಾರು ಕಣ್ಣು ನನ್ನ ಮುದ್ದು ಅಣ್ಣಂದ್ರ ಮೇಲೆ ಬೀಳದೇ ಇರ್ಲಪ್ಪ. ಆಗ್ಲೇನ ಎಲ್ಲರೂ ಸೇರಿ ಹಾಡಿನಲ್ಲಿ ಬಂಗಾರ, ನನ್ನ ಬಂಗಾರದ ತಂಗಿ ಬಾಳೆಂದರು ನನಗೆ ಹಾಡಾಗಲಿ, ಸುಖ ಸಂತೋಷ ತುಂಬಿ ಮನದಾಗಲಿ, ಬಾಳು ಹಾಡಾಗಲಿ. ದೈವದಂತಂದವರ ಇಂದು ಈ ಎನ್ನಗಿಂದು, ದೈವದಂತಂದವರ ಇಂದು ಈ ಎನ್ನಗಿಂದು. ನನ್ನ ಬಂಗಾರ, ನನ್ನ ಬಂಗಾರದ ತಂಗಿ ಬಾಳೆಂದರು ನನಗೆ ಹಾಡಾಗಲಿ.
ಬಾನು ನದಿಲಿ ಕುಂಕುಮ ಹಚ್ಚಿ ಅಕ್ಷತೆ ಹಾಕಿ ಹೂವ ಮುಡಿಸಿ ಮೈಯ ಮರಿಲಿ ತಂಗಿ ನಿನ್ನನ್ನು ಶ್ರೀಗಂಧದ ಮಂಚದಿ ಮಲಗಿಸುವೆ ಜೋಗುಳ ಹಾಡಿ ಪಕ್ಕದಿ ಕುಳಿತು ಗಾಳಿ ಬೀಸುವೆ ನಿನಗೆ ಬಂಗಾರ ನನ್ನ ಬಂಗಾರ ತಂಗಿ ಬಾಳೆಲ್ಲದು ನನಗೆ ಹಾಡಾಗಲಿ ಸುಖ ಸಂತೋಷ ತುಂಬಿ ಮನದಲ್ಲಿ ಬಾಗಲಿ ಬಾಳು ಹಾಡಾಗಲಿ ದೈವ ತಂದವರ ಇಂದು ಈ ಅಣ್ಣನಿಂದು ದೈವ ತಂದವರ ಇಂದು ಈ ಅಣ್ಣನಿಂದು ಲಾ 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 ಬನ್ನಣ್ಣ, ನಿಮ್ಗೋಸ್ಕರ ಬಿಸಿ ಬಿಸಿ ಆದ ಅಡಿಗೆ ಮಾಡಿದ್ದೇನೆ, ಎಲ್ಲರೂ ಸೇರಿ ಊಟ ಮಾಡೋಣ. ಹತ್ತೂರಲ್ಲಿ ಇವನಂತ ಗಂಗಾರಿಲ್ಲ ಹತ್ತೂರಲ್ಲಿ ನನ್ನಂತ ಗಂಗಾರಿಲ್ಲ ತಂದಾನ ತಂದಾನ ಈ ಅಂಕ ಚಂದಾನ ಬಾಬಾರೋ ಬಾರೋ ನನ್ನ ರಾಜ್ಕುಮಾರ ಹಾವು ನಾಗ ಹಾವು ಹಾವು ನಾಗ ಹಾವು ಹೇ ಹೇ ಕೋಟಿ ಗೊಮ್ಮ ಗೆಲ್ಲೋನು ಕೋಟಿ ಗೊಮ್ಮ ಈ ಜಿಂದಗಿಗೆ ಮುಗರು ಗೆಲ್ಲೋನ ಜಗವೇ ಬಂಧುರ ಧನ ವಿಕ್ರಮ ಧೈರ್ಯಾಗಿರಲಿ ನಿನ ಸಂತ ಧನ ವಿಕ್ರಮ ನೀ ಮಾತು ಕಂದವ ಸಕ್ರಮ ಹೇ ಆ ಹೇ ಆ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾನ್ಮಯಂ ಪವಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತ್ಯ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಇದೇನಪ್ಪ, ಖಳನಾಯಕನ ಬಾಯಲ್ಲಿ ಸಂಸ್ಕೃತದ ಶ್ಲೋಕ ಬರ್ತಾ ಇದೆ ಅಂತ ಸಂಶಯ ಪಡ್ತಾ ಇದ್ದೀರಾ? ಇದರ ಅರ್ಥ ಏನ್ ಗೊತ್ತಾ? ಜಗದಲ್ಲಿ ಅನ್ಯಾಯದ ಅಟ್ಟಹಾಸ ಎತ್ತಾದಾಗ, ನಮ್ಮಂತ ಕಾಳಧನಿಕರ ದಬ್ಬಾಳಿಕೆ ಎತ್ತಾದಾಗ, ಅಧರ್ಮ ತಾಂಡವವಾಡುತ್ತಿರುವಾಗ ಇದನ್ನ ಮಟ್ಟ ಹಾಕಲಿಕ್ಕೆ ದೇವರು ಯಾವುದಾದರೊಂದು ರೂಪದಲ್ಲಿ ಹುಟ್ಟಿ ಬರ್ತಾನಂತೆ. ಆದರೆ ಇದು ಕಲಿಯುಗ. ತಲೆ ಇರೋರ ಕಲಿಯುಗ, ತಲೆ ತೆಗಿಯೋರ ಕಲಿಯುಗ, ತಲೆ ಹೊಡೆಯೋರ ಕಲಿಯುಗ. 5 ವರ್ಷಕ್ಕೊಮ್ಮೆ ಚುನಾವಣೆ ಬಂದರೆ ಸಾಕು, ನಿಮ್ಮ ಮನೆ ಮುಂದೆ ನಿಂತು ಭವತಿ ಭಿಕ್ಷಾಂದೇಯಿ ಅಂತ ಭಿಕ್ಷೆ ಬೇಡ್ತೀವಿ. ತಿನ್ನಾಕ ಕೂಳಿಲ್ಲಂತಲ್ಲ, ನೀವು ನೀಡೋ ಒಂದೇ ಒಂದು ಓಟಿನ ಆಸೆಗಾಗಿ ಬಣ್ಣ ಬಣ್ಣದ ಮಾತು ಹೇಳ್ತೀವಿ, ಇಲ್ಲ ಸಲ್ಲದ ಕಥೆಗಳನ್ನು ಕಟ್ತೀವಿ, ತಿನ್ನಾಕ ಅನ್ನ ಕೊಡ್ತೀವಿ, ಕುಡಿಯಾಕ ಹೆಂಡಾನು ಕೊಡ್ತೀವಿ.
ಪರ್ಸಂಗ ಬಿದ್ರ ಮಗ್ಲಾಗ ಮನ್ಕೊಳಕ್ ಹೆಣ್ಣು ಕೊಡ್ತೀವಿ. ಇದು ನಮ್ಮಂತ ರಾಜಕೀಯ ಕಿರಾತಕರು ಹಾಕೋ ಲೆಕ್ಕಾಚಾರ. ನಿಮಗ ಅರ್ಥ ಆಗಲ್ಲ, ಅರ್ಥ ಆದ್ರೂ ಪಕ್ಕದಲ್ಲಿರೋನ್ ಹೇಳಲ್ಲ, ಹೇಳಿದ್ರು ತಿಳ್ಕೊಳ್ಳೋ ಯೋಧಾನ ಅವನಿಗಿರಲ್ಲ. ದುಡ್ಡಿನ್ಯಾಗ ದೊಡ್ಡವ ಈ ದೇವರಾಜ್, ದೌಲತ್ನ್ಯಾಗ ದೊಡ್ಡವ ಈ ದೇವರಾಜ್, ಸೊಕ್ಕಿನ್ಯಾಗ ದೊಡ್ಡವ ಈ ದೇವರಾಜ್, ಜಯಾನ ಮುಂದಿಟ್ಕೊಂಡು ಹುಟ್ಟಿದವನೇ ಈ ದೇವರಾಜ್. ವಿಷ ತುಂಬಿಕೊಂಡಿರೋ ಹಾವಿನ ಮೈ ಮೇಲೆ ನೀವು ಎಷ್ಟೇ ಹಾಲು ಸುರಿಯುದ್ರು ಅದರ ಮೈಯಲ್ಲಿರೋ ವಿಷ ಯಾವತ್ತೂ ಕಡಿಮೆ ಆಗೋದಿಲ್ಲ. ಹಾಗೆ ಈ ದೇವರಾಜನ ಮುಂದೆ ನೀವು ಎಷ್ಟೇ ಹೆಗ್ಗಳಿಕೆ ಮಾತುಗಳನ್ನಾಡಿದರೂ ಅವನ ಮನಸ್ಸಲ್ಲಿ ಕುದಿತಾ ಇರೋ ದ್ವೇಷ ಮಾತ್ರ ಯಾವತ್ತೂ ಕಡಿಮೆ ಆಗೋದಿಲ್ಲ. ನಿರ್ಮಲ 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 18ರ ಬಾಲೆ ತುಂಬು ಯೌವನದ ಸುರಸುಂದರಿ ನಿರ್ಮಲ. ಬಡತನದಲ್ಲಿ ಬಂಗಾರದ ಜಿಂಕೆಯಂತೆ ಬೆಳೆದು ಬೆಳದಿಂಗಳಂತೆ ಎದ್ದು ಕಾಣುವ ಆ ಬಡ ಶಿವಶಂಕರನ ಮುದ್ದಿನ ತಂಗಿ ನಿರ್ಮಲ. ಅಂಜು ಅಳುಕಿಲ್ಲದ ಎಂಟೆದೆಯ ಬಂಟನಾದ ಈ ದೈತ್ಯ ಗುಣದ ದೇವರಾಜನ ಪ್ರೇಯಸಿ. ನಿರ್ಮಲ, ನಿರ್ಮಲಗೊಳ್ಳದ ನಿನ್ನ ಮನಸ್ಸನ್ನು ನಿರ್ಮಲ ಮಾಡಿ ಮರ್ಯಾದೆಗೆ ಹಂಚಿ ಬದುಕುತ್ತಿರುವ ನಿಮ್ಮಣ್ಣಂದಿರ ಮರ್ಯಾದೆಯನ್ನು 3 ಕಾಸಿಗೆ ಮಾರಿಸಿ ಸುಂದರ ಸುಕನ್ಯೆಯಾದ ನಿನ್ನನ್ನು ನನ್ನ ಸೂಳೆಯನ್ನಾಗಿ ಇಟ್ಟುಕೊಳ್ಳದಿದ್ದರೆ ನನ್ನ ಹೆಸರು ಧರೆಯಲ್ಲಿ ದಂಗೆ ಎಬ್ಬಿಸಿ ನಿಮ್ಮಂತ ಸುರಸುಂದರಿಯರ ನಾಮಕ್ಕೆ ಭಂಗ ತರುವ ದಂಡನಾಯಕ ದೇವರಾಜನೇ ಅಲ್ಲ. जलते उसको आग कहता है, बुझते उसको राग कहता है. देवराज निकला तो अंडरवर्ल्ड डॉन 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 कहता है. ಯಾರಿವನು ಈ ಮನ್ಮಥನು, ಯಾರಿವನು ಈ ಮನ್ಮಥನು, ವೀರರಲ್ಲಿ ವೀರ ಶೂರರಲ್ಲಿ ಶೂರ
ದಾಸ ಮಾಯಕರ ದಾಸ ಬಡವರ ದಾಸ ದೀನ ದಲಿತರನ್ನು ಉದ್ಧಾರ ಮಾಡುವ ದಾಸ. ನಾನೊಬ್ಬ ದೊಡ್ಡ ಶ್ರೀಮಂತನ ಮಗ. ನನ್ನ ತಂದೆ ತಾಯಿಗಳನ್ನು ಕೊಲೆ ಮಾಡಿ ನಮ್ಮ ಶ್ರೀಮಂತಿಕೆಯನ್ನು ಲಪಟಾಯಿಸಿ ಸರ್ವ ಆಸ್ತಿಯನ್ನೇ ಎತ್ತಿ ಹಾಕಿ ಆಡಂಬರದ ಮೇಲೆ ಮೆರೆತಿರಕೊಳ್ಳಿ. ನೀನು ಆತಳ ಬಿತ್ತಳ ಪಾತಾಳದಲ್ಲಿದ್ದರು ನಿನ್ನನ್ನು ಪತ್ತೆ ಹಚ್ಚಿ ಪರ್ಮನೆಂಟ್ ಆಗಿ ಆ ಪರಮಾತ್ಮನ ಪಾದಕ್ಕೆ ಕಳಿಸದಿದ್ದರೆ ನನ್ನ ಹೆಸರು ದಾಸ್ ಅಲಿಯಾಸ್ ದೇವದಾಸನೇ ಅಲ್ಲ. ನಮಸ್ಕಾರ ದಾಸ. ಓ, ಅಪರೂಪಕ್ಕಾಗಿ ದಾಸನ ಭೇಟಿಗೆ ಬಂದೆ. ಹಾಗೇನಿಲ್ಲ ದಾಸ, ಒಂದು ವಾರದ ಹಿಂದೆ ಬೆಂಗಳೂರಲ್ಲಿ ಪೊಲೀಸ್ ಇಂಟ್ರ್ಯೂ ಕರೆದಿದ್ರು. ಅಲ್ಲಿಗೆ ಹೋದೆ. ಅಲ್ಲಿ ಪರೀಕ್ಷೆಯಲ್ಲಿ ಮೆಡಿಕಲ್ನಲ್ಲಿ ಪಾಸ್ ಆದೆ. ಆದರೆ 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 ಯಾಕೋ ವಿಜಯ್, ಮುಂದೇನಾಯ್ತು? ಎಲ್ಲದರಲ್ಲೂ ಫಸ್ಟ್ ರ್ಯಾಂಕ್ ಪಡೆದ ನನಗೆ 1,50,000 ರೂಪಾಯಿ ಲಂಚ ಕೇಳಿದರು. ಬಡವನಾದ ನನಗೆ ಅಷ್ಟೊಂದು ದುಡ್ಡು ಕೊಡುವುದಕ್ಕೆ ಆಗುವುದಿಲ್ಲವೆಂದರೆ ಅಲ್ಲಿಂದ ಕತ್ತು ಹಿಡಿದು ಹೊರನುಗ್ಗಿದರು ದಾಸ ನನ್ನನ್ನು. ಅದಕ್ಕೆ ಕಷ್ಟಪಟ್ಟು ಓದಿದರು ಮೇಲ್ ಬರಲು ಸಾಧ್ಯವಿಲ್ಲ ಎಂದು ತಿಳಿದು ಸಾಯುವ ನಿರ್ಧಾರ ಮಾಡಿದ್ದೇನೆ. ವಿಜಯ್, ಈ ದಾಸನ ಮುಂದೆ ಸಾವಿನ ಶಬ್ದವನ್ನು ಎತ್ತಬೇಡ. ಸಾಯಬೇಕಾದವನು ನಿನ್ನಂತ ನಾಲೆಜ್ ವಿದ್ಯಾರ್ಥಿ ಅಲ್ಲ. ನಿನ್ನಿಂದ ಲಂಚ ಕೇಳಿ ನಿನ್ನನ್ನು ಕತ್ತು ಹಿಡಿದು ಹೊರತಳಿದನಲ್ಲ, ಅವನು ಆಹಾರಾಮ್ ಕೋರ್ಸ್ ಸಾಯಬೇಕು. ವಿದ್ಯೆ ಕಲಿಯುವುದಕ್ಕಾಗಿ ಹಣಕಾಸು ಇಲ್ಲದಿದ್ದಾಗ ಕಂಡವರ ಮುಂದೆ ಕೈವಡ್ಡಿ ಸಮಾಜದಲ್ಲಿ ಒಳ್ಳೆಯ ಪ್ರತಿಷ್ಠೆ ಗಳಿಸಬೇಕೆಂಬ ನಿನ್ನಂತ ಬಡ ವಿದ್ಯಾರ್ಥಿಗೆ ಲಂಚ ಕೇಳಿದನಲ್ಲ ಅಧಿಕಾರಿ, ಅವನಿಗೆ ತಕ್ಕ ಪಾಠ ಕಲಿಸುತ್ತೇನೆ. ವಿಜಯ್, ಇನ್ನೊಂದು ವಾರದಲ್ಲಿ ನಿನ್ನ ಮನೆಗೆ ಆರ್ಡರ್ ಕಾಪಿ ಬರುವಂತೆ ಮಾಡದಿದ್ದರೆ ನನ್ನ ಹೆಸರು ದಾಸನೇ ಅಲ್ಲ. ಸಾಧ್ಯವಿಲ್ಲ ದಾಸ. ಈಗಾಗಲೇ ಆ ಸೀಟಿಗೆ MLA MP ಗಳ ಮಕ್ಕಳು, ದೊಡ್ಡ ದೊಡ್ಡ ಅಧಿಕಾರಿಗಳ ಮಕ್ಕಳು ಅವರು ಕೇಳಿದಕ್ಕಿಂತ ಹೆಚ್ಚು ಲಂಚವನ್ನು ಹಿಡಿದುಕೊಂಡು ನಿಂತಿದ್ದಾರೆ. ಹೀಗಿರುವಾಗ ಸಾಧ್ಯವಿಲ್ಲ. ವಿಜಯ್, ಈ ದಾಸನಿಗೆ ಅಸಾಧ್ಯವೆನ್ನುವುದೇ ಯಾವುದೂ ಇಲ್ಲ. ಹೆಬ್ಬಟ್ಟಿನ MLA, ನಾಟಕ ಕಲಿತ MP ಕೇಳಿದಷ್ಟು ಲಂಚವನ್ನು ಕೊಟ್ಟು ನೌಕರಿಗೆ ಸೇರಿ ಅಧಿಕಾರವನ್ನು ಚಲಾಯಿಸುತ್ತಿರುವ ದೊಡ್ಡ ದೊಡ್ಡ ಅಧಿಕಾರಿಗಳು ಇವರೆಲ್ಲ ಯಾರಪ್ಪನ ಮನೆ ದುಡ್ಡನ್ನು ಕೊಟ್ಟು ಮಕ್ಕಳನ್ನು ನೌಕರಿಗೆ ಸೇರಿಸುತ್ತಿದ್ದಾರೆ. ರೈತರ ದುಡ್ಡು, ಬಡವರ ದುಡ್ಡು, ಅಮಾಯಕರ ದುಡ್ಡು. ರೈತನಂತೆ ಕಷ್ಟಪಟ್ಟು ದುಡ್ಡನ್ನು ಗಳಿಸಿದರೆ ಗೊತ್ತಾಗುತ್ತಿತ್ತು ದುಡ್ಡಿನ ಬೆಲೆ ಏನಂತ. ವಿಜಯ್, ನೀನು ಧೈರ್ಯವಾಗಿ ಮನೆಗೆ ಹೋಗು. ಅವನು ಯಾವ ಅಧಿಕಾರಿ ಎಂದು ತಿಳಿದು ನಾನು ನಿನಗೆ ಭೇಟಿಯಾಗುತ್ತೇನೆ. ಆಯ್ತು ದಾಸ, ನೀನು ಆ ಅಧಿಕಾರಿಗೆ ಭೇಟಿಯಾಗಿ ಆ ನೌಕರಿ ನನಗೆ ಕೊಡಿಸಿದೆ ಅಂದ್ರೆ ನೀನೇ ನನ್ನ ಭಾಗದ ದೇವರು ಅಂತ ತಿಳಿದುಕೊಳ್ಳುತ್ತೇನೆ. ಆಯ್ತು, ಹೋಗಿ ಬಾ ವಿಜಯ್. ನಿನ್ನ ಮನೆಗೆ ಆರ್ಡರ್ ಕಾಪಿ ಬಂದೇ ಬರುತ್ತೇನೆ ದಾಸ.
ಸುಪ್ಪತ್ತಿನ ಮೇಲೆ ಕುಳಿತು ಸುಬೇರನಾಗಿ ಮೆರೆತಿರುವ ಅಧಿಕಾರಿ ಇಂದಿನಿಂದ ಈ ದಾಸನ ಕೈಯಲ್ಲಿ ಆಗಬೇಕು ನೀ ಬೀದಿ ಬಿಕಾರಿ. ಬರುವೆ ಅಧಿಕಾರಿ, ಹಿಂದೆ ನಿನ್ನ ಪ್ರಾಣ ತೆಗೆದು ಪರಲೋಕಕ್ಕೆ ಮಾಡಲು ಪರಾರೆ. ಇಂದ್ರಪುರದಾರ ಸ್ವತ್ತಿಗೆಯನ್ನು ಹೊತ್ತುಕೊಂಡು ರಾರಾಜಿಸಿರುವ ನಿನ್ನ ಕನಸು ಕೇವಲ ಕಲ್ಪನೆಯ ಕೂಸು. ಆ ಕೂಸಿಗಾಗಿ ಕಟ್ಟುವೆ ಹೂ ಮುಳ್ಳಿನ ತೊಟ್ಟಿಲು ತೂಗಲೆಂದು ಹಾವೆಂಬ ಹಗ್ಗವನ್ನು. ಆ ಹಾವು ನನ್ನ ಪೊಂಗಿನಾದಕ್ಕೆ ನಲಿದು ದಣಿದಾಗ ಅದು ನಿನ್ನನ್ನು ಕಚ್ಚಿ ಕಚ್ಚಿ ಕೊನೆಗಾಣಿಸದೆ ಬಿಡಲಾರದು. ಈ ದೇವೇಗೌಡನ ದರ್ಪದ ಮಾತಿಗೆ ಬೆಕ್ಕು ತಪ್ಪಿ ತತ್ತರಿಸಿ ಹೋಗಬೇಕು ಪ್ರತಿಯೊಂದು ಪ್ರಾಣಿ ಪಕ್ಷಿಗಳು. ಅಂದಾಗ ಈ ಗೌಡಿನ ದುಡ್ಡಿನ ದರ್ಬಾರದ ಮುಂದೆ ಯಾವನಾದರೂ ತಲೆ ಎತ್ತಿ ಮಾತನಾಡಲು ಸಾಧ್ಯವೇ? ಈ ಭೂಮಿಯ ಮೇಲೆ ಒಂದು ವೇಳೆ ನನ್ನ ಸಿಡಿಲ್ನಾಟದ ಮುಂದೆ ಯಾವನಾದರೂ ತಲೆ ಎತ್ತಿ ಎದೆ ಉಬ್ಬಿಸಿ ಬಂದರೆ ಆ ಎದುರಾಳಿಯ ತಲೆಯನ್ನೇ ಈ ನನ್ನ ಬಂದೂಕಿನ ಬಾಯಿಗೆ ಎಡೆ ಮಾಡಿ ರಕ್ತ
ರಕ್ತದ ಕಾರಂಜಿಯನ್ನೇ ಕಡಲಿನಂತೆ ಹರಿಸದಿದ್ದರೆ ನನ್ನ ಹೆಸರು ಗೌಡನೆಂದು ಗರ್ವದಿಂದ ನೆನೆದು ಗರತಿಯರ ಶೀಲವನ್ನು ಹಾಳು ಮಾಡುವ ಗರ್ವದ ಗೌಡ ಈ ದೇವೇಗೌಡನೇ ಅಲ್ಲ. ಅಣ್ಣ, ಬಡವರನ್ನು ಬಡಿದು ಬಂಡವಾಳದ ಬಂಟರೆನ್ನಿಸಿಕೊಂಡಿರುವ ಈ ಗೌಡರ ಮನೆತನದ ಮೇಲೆ ಯಾವನಾದರೂ ಕಿಡಿಗೇಡಿ ಕಿಚ್ಚು ಹಚ್ಚಲು ಬಂದರೆ ಹುಚ್ಚರಂತೆ ಕೊಚ್ಚಿ ಹಾಕಿ ಮನಸ್ಸಿಚ್ಛೆಯಂತೆ ಮೆರೆಯುವುದು ಒಂದೇ ಅಲ್ಲವೇ ಈ ಗೌಡರ ಕಾರ್ಯ? ಕಾರ್ಯ ದೇವರಾಜ್, ಈ ದೈತ್ಯ ಗುಣದ ದೇವೇಗೌಡನ ಗುಣ ಆ ದರಿದ್ರ ಜನತೆಗೇನೋ ಗೊತ್ತೋ? ಈ ಗೌಡನ ಗುಲಾಮರಾಗಿ ನನ್ನ ಪಾದಕ್ಕೆ ಸಲಾ ಮಡಿಯುತ್ತಾ ಬಿದ್ದರೆ ಆ ಬಡಪಾಯಿಗಳ ಪ್ರಾಣ ಪಾವನವಾಗೋದು. ಇಲ್ಲ, ಕಿಲಾಡಿ ನಾವೆಂದು ಶಕ್ತಿ ತೋರಿಸಲು ಬಂದರೆ ಗಲಾಟೆ ಮಾಡದೆ ಗಪ್ಚುಪ್ಪಾಗಿ ಕಳಿಸಿ ಬಿಡೋಣ ಆ ಗಗನ ಯಾತ್ರೆಗೆ. ಅದಕ್ಕೇನಂತೆ ಅಣ್ಣ? ಮೊನ್ನೆ ನಿಂಗಪ್ಪನಂತೆ ನಿಗುರಾಡಿ ವೀರಪ್ಪಣ್ಣನಂತೆ ವೀರತ್ವ ತೋರಿಸಲು ಬಂದ ಆ ಬ್ಲೇಡ್ ಭದ್ರನನ್ನು ಹಾಡುವಾಗಲೇ ಕೊಲೆ ಮಾಡಿದೆ. ನರಸತ್ತ ಚಂಡನಂತೆ ನೋಡುತ್ತಿರುವ ಜನ ಒಬ್ಬರು ಈ ದೇವರಾಜನನ್ನು ತಡಿಲೇ ಇಲ್ಲ. ತಡೆಯೋದು ಅಷ್ಟೇ ಅಲ್ಲ ದೇವರಾಜ್, ನಿನ್ನ ಬಗ್ಗೆ ಯಾವ ಅಧಿಕಾರಿಗಳು ಸುಳಿವು ಕೊಟ್ಟರೆ ಸುಳಿದಾಡಲು ಸಹಿತ ಜಾಗವಿಲ್ಲ. ಈ ಗೌಡನ ಅಂಡರ್ನಲ್ಲಿ ನಾ ಮಾಡಿದ್ದೇ ಮಾರ್ಗವೆಂದು ನನ್ನ ಮಾರ್ಗದಲ್ಲಿ ನಡೆದು ಬಂದರೆ ಸರಿ. ಇಲ್ಲ, ಈ ನನ್ನ ಕಪಟತನದ ಕುತಂತ್ರಕ್ಕೆ ಸಿಲುಕಿಸಿ ಕರಾಳ ರಾತ್ರಿಯನ್ನು ಅವರ ಜೀವನಕ್ಕೆ ತಂದು ತೋರಿಸದೆ ಬಿಡಲಾರೆ ಆ ಬಡಪಾಯಿಗಳೇ ಯಮನ ದಾರಿ. ಹೌದಣ್ಣ, ಹೆದರಿದರೆ ಹೆದರಿಸುವ ಜನ, ಎದ್ದು ನಿಂತರೆ ತಿರುಗಿ ಹೋಗುವ ಜನ ತುಂಬಿ ತುಳುಕುತ್ತಿರುವ ಈ ಸಮಾಜದಲ್ಲಿ ನಾವೇಕೆ ಸಂಪನ್ನರಾಗಿ ಬಾಳಬೇಕು? ನಮ್ಮ ಸೇಡಿಗೆ ಸವಾಲ್ ಹಾಕಿ ಎದೆ ಉಪ್ಪಿಸಿ ಕ್ಷಣ ಕ್ಷಣಕ್ಕೂ ಕಿಡಿಕಾರುವ ಕಡುವೈರಿಯ ಎದೆಯನ್ನೇ ಬಗೆದು ಬಂಟರಾಗಿ ಬಾಳಬೇಕು ಈ ಕಲ್ಲಿನ ಸಮಾಜದಲ್ಲಿ. ಕರೆಕ್ಟ್ ದೇವರಾಜ್, ಕರೆಕ್ಟ್. ಅನ್ನ ಇಲ್ಲದವರಿಗೆ ಅನ್ನ ಹಾಕಿ, ದುಡ್ಡು ಇಲ್ಲದವರಿಗೆ ದುಡ್ಡು ಕೊಟ್ಟು, ಕಷ್ಟದಲ್ಲಿರುವವರಿಗೆ ಕನಿಕರ ತೋರಿ ಕಾಪಾಡಿಕೊಂಡು ಬಂದ ಈ ದೇವೇಗೌಡನ ಮಣಿತನದ ಮೇಲೆ ಯಾವುದಾದರೂ ಬೀದಿ ನಾಯಿ ಬೌ ಬೌ ಎಂದು ಬಗಳಲು ಬಂದರೆ ಅದಕ್ಕೆ ಹೊತ್ತು ಹಿಡಿಸಿ ಮರಣ ಪತ್ರ ಕೊಟ್ಟ ಕಳಿಸುವುದೊಂದೇ ಈ ದರೆ ಮೇಲೆ ದರ್ಬಾರ್ ಮಾಡುವ ಈ ದೇವೇಗೌಡನ ಕೆಪಾಸಿಟಿ.
ಮುರುಗ್ಯ, ಸಾಲ ವಸೂಲಿ ಮಾಡಿಕೊಂಡು ಬರುತ್ತೆಂದ ಹೋದ ನೀನು ದೊಡ್ಡ ಸೋಲನ್ನೇ ಹೊತ್ತುಕೊಂಡು ಬಂದಂಗೆ ಕಾಣುತ್ತಿದೆಯಲ್ಲ. ಯಪ್ಪ ಗೌಡ್ರ, ಸೋಲ ಆಟ ಹೊತ್ಕೊಂಡ್ ಬಂದಿಲ್ರಿ ಅಪ್ಪ ಗೌಡ್ರ. ನೀವು ಹೇಳಿದಂಗ ಬರೋಬರಿ ಬಂದೋಬಸ್ತ್ ಮಾಡೇನ್ರಿ. ಧರ್ಮನ ಮನಿ ಮುಂದೆ ನಮ್ಮ ಗೌಡ್ರು ಸಾಲ ಪಟ್ಟು ಇಲ್ಲ ಅಂತೇಳಿ ಅವ್ರ ಮನಿ ಕೀಲಿ ಹಾಕಿ ಅವ್ರ ಮನೆಯಾಗಿನ ಸಾಮಾನು ಹೊರಗೆ ಹಾಕ್ತೀನಿ ಅಪ್ಪ. ಶಂಕರ ಬಂದ್ಬಿಟ್ರು ಯಪ್ಪ, ಶಂಕರ ಬಂದ್ಬಿಟ್ರು. ಶಂಕರ? ಯಾವ ಶಂಕರ? ಶಿವಂತಮ್ಮ ಶಂಕರ ಬಂದವನ ಲೇ ಮುರುಗ. ಮಳಿ ಇಲ್ಲ, ಬೆಳಿ ಇಲ್ಲ, ರೈತರ ಸಾಲ ಎಲ್ಲಿಂದ ಕೊಡ್ಬೇಕು ಲೇ ಮಗನ? ಬೈದು ಬಡಿಯಾಕ್ ಬಂದಿದ್ರು ಶಂಕರ, ಬಡಿಯಾಕ್ ಬಂದಿದ್ರು. ಏನು ಒಂದು ಹೊತ್ತು ಕೂಲಿಗೂ ಗತಿ ಇಲ್ಲದೆ ಕಂಡವ್ರ ಹತ್ತಿರ ಕೂಲಿ ಮಾಡಿ ತಿರುಕೊಂಡ್ ತಿನ್ನುವ ತಿರುಕ ನನ್ನ ಮಗ ನಿನ್ನ ಮೇಲೆ ಕೈ ಮಾಡಲು ಬಂದನೆ. ಕೈ ಮಾಡುದು ಅಷ್ಟ ಅಲ್ರಿ ಅಪ್ಪ ಗೌಡ್ರ. ಇನ್ನೊಂದು ಸ್ವಲ್ಪ ಅಲ್ಲೇ ನಿಂತೀನಿ ಅಂದ್ರ ನಮ್ಮ ಎರಡು ಮಕ್ಕಳದವ್ರಲ್ಲ ಬರೋದು ಸಂಧಿ ಹಾಸ್ಪಿಟಲ್ ಅಡ್ಮಿಟ್ ಮಾಡ್ತಿದ್ರಿ ಅಪ್ಪ, ಅಡ್ಮಿಟ್ ಮಾಡ್ತಿದ್ದ. ಆಗಿಂದ ಒಂದ್ ಅಮೋಣಿ ಕೊಂಡವ್ರ ಹೊಲದಾಗ ಊರು ಮುಂದಿನ ಕ್ವಾನ್ ಆಗ್ಯಾನ್ರಿ ಶಂಕರ, ಊರು ಮುಂದಿನ ಕ್ವಾನ್ ಆಗ್ಯಾನ್ರಿ. ಕೋಣ? ಲೇ ಮುರ್ಗ, ಕಂಡವರ ಹೊಲದಲ್ಲಿ ಮೇಯ್ದು ಕೊಬ್ಬೆರಿದ ಕೋಣ ಕೊನೆಗೆ ಸುಣ್ಣದ ನೀರನ್ನು ಕುಡಿದು ತನ್ನ ಪ್ರಾಣವನ್ನು ತಾನೇ ಕಳೆದುಕೊಂಡಂತೆ ಅದರಂತೆ ನಮ್ಮ ಮನೆಯ ಅನ್ನವನ್ನೇ ಉಂಡು ನಮಗೆ ಮಿಂಡಗಾರಿಕೆಯ ಮಾತನಾಡಲು ಬಂದ ಆ ಶಂಕರನ ರುಂಡವನ್ನು ಅವನ ಮುಂಡದಿಂದಲೇ ಬೇರ್ಪಡಿಸಿ ಬಿಡೋಣ. ಬೇಡ ದೇವರಾಜ್, ಆ ಶಿವಶಂಕರನು ಇಷ್ಟು ಬೇಗ ಸಾಯಿಸೋದು ಸರಿಯಲ್ಲ. ಯಾಕೆಂದರೆ ಹಿಂದೆ ಅವರ ತಂದೆ 40 ಎಕರೆ ಆಸ್ತಿಯನ್ನು ನಮ್ಮ ಕಬ್ಜಾದಲ್ಲಿ ಬಿಟ್ಟು ಸತ್ತು ಹೋಗಿದ್ದಾನೆ. ಅದು ಅಲ್ಲದೆ ಆ ಆಸ್ತಿ ಸಹಿತ ಶಿವನ ಹೆಸರಿನಲ್ಲಿದೆ. ಅದಕ್ಕೆ ಹೇಗಾದರೂ ಮಾಡಿ ಮೋಸದಿಂದ ಅವನ ಸಹಿ ಹಾಕಿಸಿಕೊಂಡು ಆ ನಂತರ ಎತ್ತಿ ಹಾಕೋಣ ಆ ಭಕ್ಷ್ಯ ಪಕ್ಷಿಗಳನ್ನು. ಆಯಿತನ, ನೀ ಹೇಳಿದಂತೆ ತಾಳಿಕೊಂಡು ಹೋಗುತ್ತೇನೆ. ಆದರೆ ನನ್ನ ತಾಳ್ಮೆಯನ್ನು ಪರೀಕ್ಷಿಸಿ ನನ್ನ ತಾಳ್ಮೆಯ ಕಟ್ಟಡವನ್ನು ಕೆಡವಿ ಒಂದು ಹೆಜ್ಜೆ ಮುಂದಕ್ಕೆ ಇಡಲು ಹೋದರೆ ಇದೇ ನನ್ನ ಗಣ್ಣಿನಿಂದ ಗಡಿಪಾರು ಮಾಡಿಬಿಡುವೆ ಆ ಗಾಂಡೀವರನ್ನು. ಅಪ್ಪ ದೇವರಾಜಪ್ಪ, ನೀವು ಸ್ವಲ್ಪ ಸಣ್ಣ ಬುದ್ಧಿ ಕಡಿಮೆ ಐತಿ. ಯಾಕಂದ್ರೆ ನಿಮ್ಮ ಅಣ್ಣನಿಗಿಂತ ನೀವು ಸಣ್ಣವ್ರದ್ರಿ. ಸಣ್ಣ ಬುದ್ಧಿ ಓಡಿಸಿ ಪಾಯ್ಕ್ ಹೋಗ್ಬೇಡ್ರಿ. ಯಾಕಂದ್ರ ದೊಡ್ಡ ಗೌಡ್ರಿ ಹ್ಯಾಂಗ ಹೇಳ್ತಾರ ಹಂಗ ಕೇಳ್ರಿ. ಹೌದು ಹೌದು ದೇವರಾಜ್, ಈ ಸುತ್ತು 10 ಹಳ್ಳಿಯ ರೈತರ ಆಸ್ತಿ ನಮ್ಮ ಕೈಯಲ್ಲಿ ಸಿಕ್ಕಿವೆ ಎಂದಾಗ ಯಾರ ಆಸ್ತಿಯನ್ನು ಹೇಗೆ ಹೊಡೆಯಬೇಕೆನ್ನುವುದು ನಿನಗೆ ತಿಳಿಯದು. ಮಾತಿನಲ್ಲಿ ಮರುಳು ಮಾಡಿ, ಹಣದಲ್ಲಿ ಹಾಸಿಗೆ ಹಾಸಿ, ಗುಣದಲ್ಲಿ ದೊಡ್ಡವರೆನಿಸಿಕೊಂಡು ಕೊನೆಗೆ ಅವರ ಮನಕ್ಕೆ ಹಚ್ಚಬೇಕು ಮುಳ್ಳಿನ ಬೇಲಿಯನ್ನು ಅಂದಾಗ ನಾವು ಮಾಡುವ ಕಾರ್ಯ ಸಫಲವಾಗಲು ಸಾಧ್ಯ. ಯಪ್ಪ ಗೌಡ್ರ, ಮಾತಿನಲ್ಲೇ ಕಾರ್ಯ ಮುಗಿಸುದು ಬ್ಯಾಡ್ರಿ. ಅದೇನಂತ ತಿಳ್ಕೊನ ಆನಂತರ ಬಗೆಹರ್ಸಾಕ್ ಕೊಡ್ತೈತ್ರಿ. ಬರ್ರಿ ಇಲ್ಲೇ ಶಂಕರ್ ಮೌತ್ ವಾರದಾಗ ಗುಂಡು ತುಂಡು ಎಲ್ಲ ಬಂದ್ಬಿಟ್ಟು ಹೋಗ್ನು. ನಡೆ ಮುರ್ಗ್ಯ, ಹೋಗೋಣ. ಹಕ್ಕಿಗಳ ಹಾರಾಟಕ್ಕೆ ಹೇಳಿ ಬಹಳ ದಿನವಾಯಿತು. ಅವುಗಳ ಜೊತೆ ಸೇರಿ ಮಜಾ ಪಡೆಯೋಣ. रामायण का खलनायक रावण है, महाभारत का खलनायक दुर्योधन है, दिस नाटक को खलनायक देवेगौड़ एंड देवराज है.